ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ನಮ್ಮ ಚಾನಲ್ನಲ್ಲಿ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ಸುದ್ದಿಗಳು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಮರಿದಲ್ಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಲುಪುತ್ತದೆ. ನಮಸ್ಕಾರ ಸ್ನೇಹಿತರೆ, ಮುಸ್ಲಿಮರು ಬೆಳಗಿನ ಹಾಗೂ ಸಂಜೆ ಅಜಾನ್ ಹೇಳುವ ಸಮಯದಲ್ಲಿ ನಾಯಿ ಏನಕ್ಕೆ ಅಳ್ತದೆ ಅಂತ ಗೊತ್ತಾದರೆ ನಿಜಕ್ಕೂ ಸ್ನೇಹಿತರೆ ನೀವು ಅಚ್ಚರಿನೇ ಪಡುತ್ತೀರಾ, ಹಾಗೆ ಬೆಚ್ಚಿ ಬೀಳ್ತಿರೋ ಕೂಡ. ಹೌದು, ನಾವು ಹೇಳ್ತೀವಿ ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನಾವು ಮರಿದಲ್ಲೇ ಕ್ಲಿಕ್ ಮಾಡಿ. ಹೌದು, ನಿಯತ್ತಿನ ಪ್ರಾಣಿ ಅಂದರೆ ಕರೆಯಲ್ಪಡುವ ನಾಯಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗೆ ಮನೆಗಳಲ್ಲೂ ಹೆಚ್ಚು ಹಣ ಕೊಟ್ಟು ತಂದು ನಾಯಿಯನ್ನು ಸಾಕುತ್ತಾರೆ. ಕೆಲವು ಬೀದಿ ನಾಯಿಗಳು ಅಥವಾ ಸಾಕಿದ ನಾಯಿಗಳು ಮುಸ್ಲಿಮರು ಅಜಾಮ್ ಹೇಳುವ ಸಮಯದಲ್ಲಿ ಅಳುತ್ತದೆ. ಹಾಗೆ ರಾತ್ರಿಯ ಸಮಯದಲ್ಲಿ ಹಾಗೆ ಸಂಜೆಯ ಸಮಯದಲ್ಲಿ ಅವು ಅಳುವುದನ್ನು ಹೆಚ್ಚಾಗಿ ನೀವು ಕೇಳಬಹುದು. ಅಷ್ಟಕ್ಕೂ ನಾಯಿಗಳು ಅಳಲು ಕಾರಣ ಏನು ಅನ್ನೋ ಸಂಪೂರ್ಣವಾಗಿ ನಾವು ಕೊಡ್ತೀವಿ, ನೋಡಿ ಸ್ನೇಹಿತರೆ. ಹೌದು, ನಾಯಿಗಳು ಏಕಾಂಗಿಯಾಗಿರುವುದಕ್ಕೆ ಇಷ್ಟಪಡೋದಿಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನಾಯಿ ಏಕಾಂಗಿ ಆದಾಗ ಅದು ಅಳಲು ಪ್ರಾರಂಭಿಸುತ್ತದೆ. ಅದರಿಂದ ಅದರ ಸುತ್ತಲಿರುವ ನಾಯಿಗಳು ಕೂಡ ತಾವು ಇರುವ ಸ್ಥಳವನ್ನು ಅಳುವ ನಾಯಿಗೆ ತಿಳಿಸಲು ಕೂಗುತ್ತವೆ. ಹೌದು, ಹಿಂದೂ ಪುರಾಣದ ಪ್ರಕಾರ ನಾಯಿ ಅಳುತ್ತಿದ್ದರೆ ಏನೋ ಅನಿಷ್ಟ ಕಾದಿದೆ ಎಂದು ಜನ ಹೇಳುತ್ತಾರೆ. ಈ ಕಾರಣಕ್ಕೆ ಜನರು ನಾಯಿಯನ್ನು ಓಡಿಸುತ್ತಾರೆ. ಹಾಗೆ ರಾತ್ರಿಯ ಸಮಯದಲ್ಲಿ ನಾಯಿಯ ಕಣ್ಣಿಗೆ ಆತ್ಮವು ಗೋಚರಿಸುತ್ತದೆ ಎಂದು ಜನರು ನಂಬುತ್ತಾರೆ. ಒಂದು ನಾಯಿಗೆ ಆತ್ಮವು ಗೋಚರಿಸಿದಾಗ ಅದು ಅಳುತ್ತಾ ಇತರ ನಾಯಿಗಳನ್ನು ಎಚ್ಚರಿಸುತ್ತದೆ ಎಂದು ತಿಳಿದವರು ಹೇಳುತ್ತಾರೆ. ಆದರೆ ನಿಜಾಂಶ ಮಾತ್ರ ಯಾರಿಗೂ ಇನ್ನೂ ತಿಳಿದಿಲ್ಲ ಸ್ನೇಹಿತರೆ. ಹೌದು, ನಾಯಿಗಳ ಬಗೆಗಿನ ಕೆಲವು ಮೂಢನಂಬಿಕೆಗಳು ಬದಿಗಿಟ್ಟು ನಾಯಿ ಕೂಗಿದರೆ ಅದಕ್ಕೆ ಕಲ್ಲನ್ನು ಹೊಡೆದು ಗಾಯ ಮಾಡಲು ಹೋಗಬೇಡಿ. ಕೆಲವರು ನಾಯಿ ಅಳುತ್ತಿದ್ದನ್ನು ಕೇಳಿ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದರೆ ನಾಯಿ ಅಳುತ್ತಿದೆ ಎನ್ನುವುದರ ಕೆಟ್ಟದಾಗಬಹುದು ಎಂದು ನಂಬಿ ತಿರುಗಿ ಬರುತ್ತಾರೆ. ನಿಜಾಂಶ ತಿಳಿಯದೆ ಅದೆಷ್ಟೋ ಜನ ಮೂಢನಂಬಿಕೆಗೆ ಬಲಿಯಾಗುತ್ತಿದ್ದಾರೆ. ಹೌದು ಸ್ನೇಹಿತರೆ, ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಮರಿದಲ್ಲೇ ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಪ್ರತಿಯೊಂದು ಸುದ್ದಿಗಳು ನಿಮಗೆ ಮುಂಚೆ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿ ರಜಪೂತ್ ಹೋಗಿರ್ತೀನಿ. ನಮಸ್ಕಾರ ಸ್ನೇಹಿತರೆ.